ಪಟ್ಟಣ ಕಟ್ಟಡ ಕಾರ್ಮಿಕರಿಗೆ ತರಬೇತಿ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರ್ ಸಂಘ ಹಾಗೂ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕಿನ ಕಟ್ಟಡ ಹಾಗೂ ನಿರ್ಮಾಣ ಇನ್ನಿತರ ಕಾರ್ಮಿಕರಿಗೆ ತರಬೇತಿಯನ್ನ ನೀಡಿ ಅವರಿಗೆ ಸರ್ಟಿಫಿಕೇಟ್ ಹಾಗೂ ಟೂಲ್ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಮಜ್ದೂರ್ ಸಂಘದ ಕಾರ್ಯದರ್ಶಿಗಳಾದ ಮನುಕುಮಾರ್ ಮಾತನಾಡಿ, ತಾಲೂಕಿನಾದ್ಯಂತ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಅವರು ಕೆಲಸ ಮಾಡೋ ವೇಳೆಯಲ್ಲಿ ಯಾವ ರೀತಿ ಸುರಕ್ಷತೆ ಇರಬೇಕು, ಯಾವ ರೀತಿ ಶಿರಸ್ತ್ರಾಣ ಹಾಗೂ ಸೇಫ್ಟಿ ಬೆಲ್ಟ್ ಧರಿಸಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ವಿವರಣೆಯನ್ನ ಕಾರ್ಮಿಕರಿಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಶಾಂತಕುಮಾರ್, ನೀಲಕಂಠ, ಯೋಗೇಶ್, ವಿರೂಪಾಕ್ಷ, ಶಿವಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಕಟ್ಟಡ ಕಾಮಗಾರಿ ಮಜ್ದೂರ್ ಸಂಘದ ವತಿಯಿಂದ ಹಾಗೂ ಅಸಂಘಟಿತ ಕಾರ್ಮಿಕ ಇಲಾಖೆಯ ಸಹಾಯದೊಂದಿಗೆ RPF ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಿರಿಯಾಪಟ್ಟಣದಲ್ಲಿ RMC ಹತ್ರ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸಿ ಈ ಒಂದು RPF ತರಬೇತಿಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇಲಾಖೆಯಿಂದ ಆರ್ಥಿಕ ಇಲಾಖೆಯಿಂದ ತರಬೇತಿ ಕಾರ್ಮಿಕರಿಗೆ ಇಲಾಖೆ ಕಡೆಯಿಂದ ತರಬೇತಿಯನ್ನು ಕೊಡ್ತಾ ಇದ್ದಾರೆ. RPF ತರಬೇತಿ ಅಂದರೆ ಅವರು ಕೆಲಸ ಮಾಡೋ ಸ್ಥಳದಲ್ಲಿ ಯಾವ ರೀತಿ ಸೇಫ್ಟಿಯನ್ನು ಬಳಸಬೇಕು, ಯಾವ ರೀತಿ ಸೇಫ್ಟಿಯಾಗಿರಬೇಕು, ಕೆಲಸ ಮಾಡೋ ಸ್ಥಳದಲ್ಲಿ ಸೇಫ್ಟಿ ಬೆಲ್ಟು ಅಥವಾ ಹೆಲ್ಮೆಟ್ಟು, ಜಾಕೆಟನ್ನು ಹಾಕೊಂಡು ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಈ ಒಂದು RPF ತರಬೇತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಆಲ್ರೆಡಿ ನಾವು ಹಿರಿಯಾಪಟ್ಟಣದಲ್ಲಿ 3 ಹಂತದಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಹಿರಿಯಾಪಟ್ಟಣದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಸುಮಾರು 350 ಜನ ಸೇರಿದ್ವಿ. ಅದೇ ರೀತಿ 2ನೇ ಬಾರಿಯಲ್ಲಿ ಕೂಡ ನಾವು ಬೆಟ್ಟದಪುರ RMCಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಲ್ಲೂ ಕೂಡ ಒಂದು 450 ಜನ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅದೇ ರೀತಿ ಇವತ್ತು ಕೂಡ ಹಿರಿಯಾಪಟ್ಟಣದಲ್ಲಿ ಒಂದು ಕಾರ್ಮಿಕ ಇಲಾಖೆಯ ಸಹಾಯದೊಂದಿಗೆ ಮತ್ತು ಸಂಘಗಳ ಸಹಾಯದೊಂದಿಗೆ ಇವತ್ತು ಕೂಡ ಒಂದು RPF ತರಬೇತಿ ಕಾರ್ಯಾಗಾರ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.